ಎದ್ನೋ ಬಿದ್ನೋ ಅಂತ ಓಡಿಸ್ತೀನಿ. ಅವ್ರ ಡ್ರೈವಿಂಗ್ ನನ್ಗೆ ಒಂಚೂರು ಇಷ್ಟ ಇಲ್ಲ. ಇಟ್ಕೊಳ ನಾವಿವತ್ತು ಹಾಸನ್ನ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೊರಟಿದೀವಿ. ಯಾಕೆಂದ್ರೆ ಇವಾಗ ವಸ್ತು ಪ್ರದರ್ಶನ, ಆಮೇಲೆ ಆಹಾರ ಮೇಳ, ಆಮೇಲೆ ಈ ಹೆಲಿಕಾಪ್ಟರ್ ಇವೆಲ್ಲ ಬಂದ್ಮೇಲೆ ನಾವು ಹಾಸನ ನಾವು ಹೋಗ್ಲೇ ಇಲ್ಲ. ಟೈಮ್ ಇಲ್ಲ, ಅದು ಇದು ಬಿಸಿ, ಮಕ್ಕಳು ಸ್ಕೂಲು, ಎಕ್ಸಾಮ್ಸ್ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ. ಸೊ ಅದಕ್ಕೇನೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿ, ಅದನ್ನು ಫ್ರೀ ಮಾಡ್ಕೊಂತೀವಿ ಅಂತ ಹೇಳಿ ಮಾತಾಡ್ತಿದ್ದು ಭಾರಿ ಟೈಮ್ ಆಯ್ತು. 2 ಗಂಟೆ ಆಗೋಯ್ತು. ಆದ್ರೂ ಓಕೆ, ಪರವಾಗಿಲ್ಲ ಅಂತ ಹೊರಟಿದೀವಿ. ಇದು ನಮ್ಮ ರಸ್ತೆ ಬಹಳ ಬ್ಯುಸಿಯಾಗಿದೆ. ಅಯ್ಯೋ ಎದ್ನೋ ಬಿದ್ನೋ ಅಂತ ಓಡಿಸ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಈ KSRTC ಅವರಂತೂ ಕೆಟ್ಟದಾಗ ಡ್ರೈವಿಂಗ್ ಮಾಡ್ತಾರೆ. ಅವ್ರ ಡ್ರೈವಿಂಗ್ ನನ್ಗೆ ಒಂಚೂರು ಇಷ್ಟ ಇಲ್ಲ. ಇಟ್ಕೊಳ KSRTC ಡ್ರೈವಿಂಗ್ ಒಂಚೂರು ಇಷ್ಟ ಇಲ್ಲ. ಎಷ್ಟು ಕೆಟ್ಟದಾಗ ಡ್ರೈವಿಂಗ್ ಮಾಡ್ತಾರೆ ಅಂದ್ರೆ, ಅವರು ಯಾವತ್ತೂ ಟ್ರಾಫಿಕ್ ರೂಲ್ಸ್ ನ ಒಂಚೂರು ಪಾಲನೆ ಮಾಡೋದೇ ಇಲ್ಲ. ಎಲ್ಲೋ 100ರಲ್ಲಿ ಒಬ್ರು ಮಾತ್ರ ಪಾಲನೆ ಮಾಡ್ಬೋದು, ಉಳಿದವ್ರು ಯಾರು ಟ್ರಾಫಿಕ್ ರೂಲ್ಸ್ ನ ಪಾಲನೆ ಮಾಡಲ್ಲ. ಆಮೇಲೆ ಎದುರುಗಡೆ ಬರೋಂತ ಯಾವುದೇ ವೆಹಿಕಲ್ಗೂ ಬೆಲೆನೇ ಕೊಡಲ್ಲ. ಅವ್ರಿಗೇನಪ್ಪಾ ಅಂದ್ರೆ ಅವ್ರ ಕಾರೇನೆ ಅಲ್ಲ, ಸಾರಿ, ಅವ್ರ ಬಸ್ಸಿಗೆನೆ ಇಡೀ ರೋಡ್ ಎಲ್ಲ ಬರ್ಕೊಟ್ಬಿಟ್ಟಿದೀವಿ ಅನ್ನೋ ತರ. ಚಿಕ್ಕ ಗಾಡಿಗಳು, ಈ ಐರಾವತ ಅಂತ ಬಸ್ಗಳಂತೂ ನೋಡ್ಬೇಕು, ಚಿಕ್ಕ ಗಾಡಿಗಳು ಸೈಡಲ್ಲಿ ಹೋಗ್ತಾ ಇರ್ತವೆ. ಅವ್ರಿಗೆ ಹೆಂಗ್ ಮುಗ್ಗಿಸ್ಕೊಂಡು ಹೋಗ್ತಾರೆ ಅಂದ್ರೆ, ಅವ್ರಿಗೆ ಅಷ್ಟು ದೊಡ್ಡ ಗಾಡಿಗೆ ಆ ಚಿಕ್ಕ ಗಾಡಿ ಕಾಣಿಸೋದಿಲ್ಲ. ಒಂದು ಹೋಗ್ತಾ ಇರುವಾಗ ಅಟ್ಲೀಸ್ಟ್ ಅವ್ರೊಂಚೂರು ಗ್ಯಾಪ್ ಬಿಟ್ಕೊಂಡೇ ಹೋಗ್ಬೇಕು. ಗ್ಯಾಪೇ ಬಿಡಲ್ಲ, ಸೈಡಲ್ಲೆಲ್ಲ ಗೆರೆ ಮೇಲೆ ಹೋಗ್ತಾರೆ ಹಂಗೇನೇನೆ. ಆವಾಗ ಏನಾಗುತ್ತೆ, ಚಿಕ್ಕ ಗಾಡಿಯವ್ರು ಎಷ್ಟು ಗಾಬರಿ ಬೀಳ್ತಾರೆ ಗೊತ್ತಾ? ಎಷ್ಟು ಜನ ಕೆಳಗಡೆ ಸೈಡ್ ಗುಂಡಿಗೆ ಹೋಗ್ಬಿಡ್ತಾರೆ. ಏನ್ ಮಾಡೋಣ? ಅದಕ್ಕೆ ಈ ಆಕ್ಸಿಡೆಂಟ್ಸ್ಗಳು ಇವೆಲ್ಲ ಜಾಸ್ತಿ ಆಗ್ತಿರೋದು. ಫಾಸ್ಟ್ ಆಗಿ ಓಡಿಸ್ತಾರಲ್ಲ, ಇದೇ ಕಾರಣಕ್ಕೆ. ಯಾಕೆ ಸ್ವಲ್ಪ ಸ್ಲೋ ಆಗಿ ಹೋದ್ರೆ ಏನಾಗ್ಬಿಡತ್ತೆ? ಪ್ರಪಂಚ ಮುಳುಗೋಗತ್ತಾ? ಬಿ ಕಾಮ್, ಸಮಾಧಾನವಾಗಿರ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಇದು ಎಕ್ಸಿಬಿಷನ್. ಮೊನ್ನೆ ಒಂದು ವಿಡಿಯೋ ನೋಡಿದ್ವಲ್ಲ, ಆ ವಿಡಿಯೋದಲ್ಲಿ ನೋಡಿರ್ತೀರ ಈ ಎಕ್ಸಿಬಿಷನ್ ಇದು. ಸಂಜೆ ಹೊತ್ತು ಚೆನ್ನಾಗಿರುತ್ತೆ, ಲೈಟ್ ಸೂಪರ್ ಆಗಿದೆ. ಹೆಲಿಕಾಪ್ಟರ್ ನೋಡಕ್ಕೆ ನಾವು ಹೈಟಲ್ಲಿ ಕೆಳಗ ಡೌನ್ ಆಗಿ ಬರುತ್ತಲ್ವ, ಚಕ್ರ ಆಗ್ಬೇಕು ಅದಕ್ಕೆ. ನಾನು ಓಡ್ ಬಂದಿದ್ದು ಫೋರ್ಸ್ ನೋಡಿ. ನಾನು ಈ ಹೆಲಿಕಾಪ್ಟರ್ ಹತ್ತೋದಕ್ಕೆ ಬಂದೆ ಅಂತ ಅನ್ಕೊಂಡ್ರ? ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಬರೀ ಹೆಲಿಕಾಪ್ಟರ್ನ ನೋಡೋದಕ್ಕೆ ಬಂದೆ. ಯಾಕೆ ಅಂದರೆ ನಮ್ಮ ಹತ್ರ ಅಷ್ಟೊಂದೆಲ್ಲ ದುಡ್ಡಿಲ್ಲ ಮಾರ್ರೆ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಇನ್ನೊಂದ್ಸಲ ಕೇಳಿದ್ರು ಅದೇ, ಮತ್ತೊಂದ್ಸಲ ಕೇಳಿದ್ರು ಅದೇ. ಅದೇ ಹೇಳಿದ್ನಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ, ಅದಕ್ಕೆ ಹತ್ತಿಲ್ಲ. ದುಡ್ಡಿಲ್ಲ ಅಂತ ನಾವು ಮಾತ್ರ ಹತ್ತದಲ್ಲೇ ಇದ್ರೆ ಅಲ್ಲೇನು ಹತ್ತುವರೆಗೆ ಬರ ಅಂತ ಅನ್ಕೊಂಡ್ರೆ, ಅಲ್ಲಿ ನೋಡಿ ಕ್ಯೂನ ಹೆಂಗೆ ಹೋಗ್ತಾ ಇದ್ದಾರೆ ಅಂತ. ಯಪ್ಪ ದೇವ್ರ, 4300 ರೂಪಾಯಿ ಒಬ್ರಿಗೆ. ಜನರಿಗೆ ಯಾವುದೇ ಕಾರಣಕ್ಕೂ ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ ಮರ್ರೆ. ಬಿಂದಾಸ ಖರ್ಚು ಮಾಡ್ತಾರೆ, ಬಿಂದಾಸ ಬದುಕ್ತಾ ಇರ್ತಾರೆ. ಇರೋದು ಶಾರ್ಟ್ ಲೈಫು, ಮೇಕ್ ಇಟ್ ಲೈಫ್ ಸ್ವೀಟ್ ಅಂತ ಅವರ ಅಭಿಪ್ರಾಯ. ಬಟ್ ನಮಗೆ ಗೊತ್ತಲ್ಲ, ದುಡ್ಡಿಲ್ಲ ಅಷ್ಟೇ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇಷ್ಟೇ ನೋಡಿ, ಬರೀ ಹೆಲಿಕಾಪ್ಟ್ರು ಮೇಲ್ಗಡೆ ಹಾರ್ತೈತಲ್ಲ ಫ್ಯಾನು,
ಹಿಂಗೆ ಓಡ್ತೈತಲ್ಲ ಆ ಫ್ಯಾನಿನ ಗಾಳಿ ತಗೊಂಡು ಹೆಲಿಕಾಪ್ಟರ್ ನೋಡ್ಕೊಂಡು ಸುಮ್ಮನೆ ಶಿವ ಬಂದಿದ್ದಾರಿಗೆ ಸುಂಕಿಲ್ಲ ಅಂತ ವಾಪಸ್ ಬಂದ್ವಿ ಅಷ್ಟೇ. ಇದಾಗಿತ್ತು ನಮ್ಮ ಆಗಸದಿಂದ ಹಾಸನವನ್ನು ಯಾರೆಲ್ಲ ನೋಡಿದ್ದೀರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಾವು ನೋಡಲಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಲಿಲ್ಲ ಅಂತ ಅನ್ಕೊಳ್ಳೋದು ನಮ್ಮ ದಡ್ತನ. ಏನು ಮಾಡ್ತೀರಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.